ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ರೇಖಾಗಣಿತದ ತ್ರಿಕೋನಮಿತಿಯ ಪ್ರಸ್ತಾವನೆಯ ಬಗ್ಗೆ ಪಾಠವನ್ನು ಪ್ರಾರಂಭ ಮಾಡುತ್ತೆ. ಮತ್ತು ತ್ರಿಕೋನಮಿತಿಯು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು, ಆ ಲಂಬಕೋನ ತ್ರಿಭುಜದಲ್ಲಿ ಬರುವಂತಹ ಲಘು ಕೋನಗಳು ಆಧಾರದ ಮೇಲೆ ತ್ರಿಕೋನಮಿತಿಯ 6 ಅನುಪಾತಗಳನ್ನು ಯಾವ ರೀತಿ ಬರೆಯುವುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಅನುಪಾತಗಳು, ಕೋನಗಳು ಬದಲಾವಣೆ ಆದಾಗ ಅನುಪಾತಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಈ ದಿನ ಆ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಮತ್ತೊಂದ್ಸತಿ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಮತ್ತು ತ್ರಿಕೋನಮಿತಿಯ ವಿಲೋಮ ಅನುಪಾತಗಳನ್ನು ಕೂಡ ಬರಿತಾ ಮುಂದಿನ ಲೆಕ್ಕಗಳ ಅಂದರೆ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಒಂದು ತ್ರಿಭುಜ, ಒಂದು ಲಂಬಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ, ಇಲ್ಲಿ ತ್ರಿಭುಜ ABC ಯಲ್ಲಿ ಬಿ ಕೋನ 90 ಡಿಗ್ರಿ, ಕೋನ ಬಿ = 90 ಡಿಗ್ರಿ. ಲಂಬಕೋನಕ್ಕೆ ಅಭಿಮುಖವಾದ ಬಾಹು ವಿಕರ್ಣ ಅಂತ ಕರೀತಾರೆ. ಅದೇ ರೀತಿಯಾಗಿ ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಎ ಕೋನವನ್ನ ಅನುಪಾತಕ್ಕೆ ತಗೊಂಡಾಗ ಇದೇನಾಗುತ್ತೆ, ಪಾರ್ಶ್ವಬಾಹು. ಎ ಬಿ ಏನಾಗುತ್ತೆ, ಪಾರ್ಶ್ವಬಾಹು. ಪಾರ್ಶ್ವಬಾಹು. ಬಿ ಸಿ ಏನಾಗುತ್ತೆ, ಎ ಕೋನಕ್ಕೆ ಅಭಿಮುಖವಾದ ಬಾಹು ಬಿ ಸಿ, ಇದು ಅಭಿಮುಖ ಬಾಹು, ಅಭಿಮುಖ ಬಾಹು. ಇದರ ಆಧಾರದ ಮೇಲೆ ಬರುವಂತಹ ಕೋನಗಳ ಅಂದ್ರೆ ತ್ರಿಭುಜಕ್ಕೆ ಬರುವಂತಹ ಅನುಪಾತಗಳನ್ನ ಬರೆಯೋದನ್ನ ಹಿಂದಿನ ತರಗತಿ ಹೇಳ್ಕೊಟ್ಟಿದ್ದೆ. ಇದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಮತ್ತೊಂದು ಸಾರಿ ಇದನ್ನ ಹೇಳ್ತಾ ಇದ್ದೀನಿ. ಈಗ ನೋಡಿ, ಫಸ್ಟ್ ಬರೋದು ಮೊದಲನೇ ಅನುಪಾತ sin A ತಗೊಂಡ್ರೆ, sin A ಅಂತ ಹೇಳಿದ್ರೆ ಏನ್ ಬರುತ್ತಪ್ಪ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬರುತ್ತೆ. ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಅಭಿಮುಖ ಬಾಹು ಯಾಗುತ್ತೆ, BC ಆಗುತ್ತೆ. BC ವಿಕರ್ಣ ಯಾವ್ದಾಗುತ್ತೆ, ಇಲ್ಲಿ AC. ಸೈನ್ ಆದ್ಮೇಲೆ ಕಾಸ್ ತಗೊಂಡ್ರೆ ಅನುಪಾತ ಕಾಸ್ ಎ. ಕಾಸ್ ಎಗೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು AB ಆಗುತ್ತೆ, ವಿಕರ್ಣ AC ಆಗುತ್ತೆ. ಪಾರ್ಶ್ವಬಾಹು AB ಆಗುತ್ತೆ, ವಿಕರ್ಣ AC ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಎ ತಗೊಂಡ್ರೆ, ನಾನು ಮುಂದಿನ ತರಗತಿಯಲ್ಲಿ ಸ್ವಲ್ಪ ನಿಮಗೆ ನೆನಪಿಟ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಕೆಲವು ಹಿಂಟ್ಸ್ ಅನ್ನ ಕೊಟ್ಟಿದ್ದೆ. ಆ ಹಿಂಟ್ಸಿನ ಆಧಾರದ ಮೇಲೆ ಸೈನ್ ಎ ಮತ್ತು ಕಾಸ್ ಎ ಈ ಅನುಪಾತಗಳು ಗೊತ್ತಿದ್ರೆ ಟ್ಯಾನ್ ಎ ನ ಬರೀಬಹುದು. ಟ್ಯಾನ್ ಎ ಏನಪ್ಪ ಅಂತ ಹೇಳಿದ್ರೆ, ಸೈನ್ ಎ ದಲ್ಲಿರುವಂತಹ ಇಲ್ಲಿ ಅಂಶ ಅಭಿಮುಖ ಬಾಹು ಮತ್ತು ಕಾಸ್ ಎ ದಲ್ಲಿರುವಂತಹ ಅಂಶ ಪಾರ್ಶ್ವಬಾಹು ನೆನಪಿಟ್ಕೊಂಡ್ರೆ ಇವೆರಡು ಬರೀಬೇಕಾಗುತ್ತೆ. ಅಲ್ಲಿಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವ್ದ್ರಲ್ಲಿ, BC. ಪಾರ್ಶ್ವಬಾಹು AB. ನೆಕ್ಸ್ಟ್ ಕಾಟ್ ಥೀಟಾ, ಕಾಟ್ ಎ ತಗೊಂಡಾಗ ನೋಡಿ, ಇದು ಟ್ಯಾನ್ ಎ ದ ವಿಲೋಮ ಆಗಿರುತ್ತೆ. ಇಲ್ಲಿಗೆ ಟ್ಯಾನ್ ಇರುವಂತಹ ಅಂಶ ಮತ್ತು ಛೇದಗಳು ಬದಲಾವಣೆ ಆಗುತ್ತೆ. ಇದು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಆಧಾರದಲ್ಲಿ AB, ಅಭಿಮುಖ ಬಾಹು BC. ನೆಕ್ಸ್ಟ್
ಸೀಕೆಂಟ್ ಥೀಟಾ ಸೀಕೆಂಟ್ ಎ. ಸೀಕೆಂಟ್ ಎಂಬುದು ಕಾಸ್ ಎ ಗೆ ವಿಲೋಮ ಆಗಿರುತ್ತೆ. ಕಾಸ್ ಅನ್ನೋದು ಬಂದು ವಿಲೋಮ ಆಗುತ್ತೆ. ಇಲ್ಲಿಗೆ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ವಿಕರ್ಣ ಎಸಿ ಪಾರ್ಶ್ವಬಾಹು ಎ. ಕೊನೆಯದಾಗಿ ಕೊಸಿಕೆಂಟ್ ಎ ಕೊಟ್ಟು ಕೊಸಿಕೆಂಟ್ ಏನಾಗುತ್ತೆ ಸೈನ್ ಎ ನ ವಿಲೋಮ ಆಗಿರುತ್ತೆ. ಅದರಿಂದ ಇಲ್ಲಿ ವಿಕರ್ಣ ಡಿವೈಡೆಡ್ ಬೈ ದ್ವಿಮುಖ ಬಾಹು ವಿಕರ್ಣ ಎಸಿ ಅಭಿಮುಖ ಬಿಸಿ. ಇಷ್ಟು ಅಂಶಗಳನ್ನು ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ. ನಿಮಗೆ ಈ ಅಂಶಗಳು ಗೊತ್ತಿದ್ರೆ ಅಭ್ಯಾಸ ಬರುವಂತ ಎಲ್ಲಾ ಲೆಕ್ಕಗಳನ್ನು ಬರೆಯಬಹುದಾಗುತ್ತೆ. ಅದೇ ರೀತಿಯಾಗಿ ಈ ಅನುಪಾತಗಳಿಗೆ ವಿಲೋಮ ಅನುಪಾತಗಳನ್ನು ಬರೆಯಲು ತಿಳ್ಕೊಳ್ಳಿಲ್ಲ. ಕೋನ ತ್ರಿಭುಜ ಎಬಿಸಿಯಲ್ಲಿ ಕೋನ ಎದ ವಿಲೋಮ ಅನುಪಾತಗಳು. ವಿಲೋಮಾನುಪಾತಗಳು ಸಾರಿ ವಿಲೋಮಾನುಪಾತಗಳು ನೋಡಿ. ವಿಲೋಮ ಅಂತ ಹೇಳಿದ್ರೆ 1/sin A ತಗೊಂಡ್ರೆ sin A ಅಲ್ಲಿರುವಂತಹ ಅಂಶಗಳು ವಿಲೋಮ ಆಗುತ್ತೆ. ಇಲ್ಲಿಗೆ ಏನಾಗುತ್ತೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ನೋಡಿ ಇದೇ ರೀತಿಯಾಗಿ 1/cos A cos ನ ವಿಲೋಮ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇದೇ ರೀತಿ 1/tan A ಟ್ಯಾನ್ ಏನಾಗುತ್ತೆ ವಿಲೋಮ ಪಾರ್ಶ್ವಬಾಹು ಅಂಶ ಆಗುತ್ತೆ, ಅಭಿಮುಖ ಬಾಹು ಛೇದ ಆಗುತ್ತೆ. ಇಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ನೆಕ್ಸ್ಟ್ 1/cot A. ಕಾಟ್ ಗೆ ಏನು ಬರ್ತಪ್ಪ ಅಂದ್ರೆ ಪಾರ್ಶ್ವಬಾಹು ಅಭಿಮುಖ ಇದೆ. ಇದೇನಾಗುತ್ತೆ ಅಭಿಮುಖ ಬಾಹು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ನೆಕ್ಸ್ಟ್ 1/secant A. secant A. secant A ಗೆ ವಿಲೋಮ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ನೆಕ್ಸ್ಟ್ 1/cosecant A. ಇದಕ್ಕೆ ಕೊಸಿಕೆಂಟ್ ಏನಿದೆಯೋ ಇದಕ್ಕೆ ವಿಲೋಮ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ. ವಿದ್ಯಾರ್ಥಿಗಳೇ, ಈಗ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ಸೀಕೆಂಟ್ ಎ ಮತ್ತು ಕೊಸಿಕೆಂಟ್ ಎ ಈ ಅನುಪಾತಗಳು ಮತ್ತೆ ಈ ವಿಲೋಮ ಅನುಪಾತಗಳು ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದಾಗ ಇಲ್ಲಿ 1/sin A ಅಂದ್ರೆ ಸೈನಿನ ವಿಲೋಮ 1/sin A is equal to
ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಇದೆ. ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಯಾವುದಿದೆ? ವಿಕರ್ಣ ಡಿವೈಡ್ ಬೈ ಅಭಿಮುಖ ಬಾಹು ಯಾವ ಬರ್ತದಲ್ಲಿ ಕೋಸಿಕೆಂಟ್ ಎ ಆಗುತ್ತೆ. ಅದರಿಂದ ಸೈನ್ ಎಗೆ ವಿಕರ್ಣ ವಿಲೋಮ ಅನುಪಾತ ಕೋಸಿಕೆಂಟ್ ಎ ಆಗುತ್ತೆ. ನೆಕ್ಸ್ಟ್ 1 cos ಎ ಏನು ಬರುತ್ತೆ? ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು. ಇದರಲ್ಲಿ ವಿಕರ್ಣ ಡಿವೈಡ್ ಪಾರ್ಶ್ವಬಾಹು ಇದೆ, ಸೀಕೆಂಟ್ ಎ ಇದೆ. ಆದ್ದರಿಂದ 1 cos ಎ ಗೆ ವಿಲೋಮ ಸೀಕೆಂಟ್ ಎ ಅಂತ ಬರೀಬಹುದು. ನೆಕ್ಸ್ಟ್ 1 tan ಇದೆ, 1 tan ಇದೆ, ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಇದೆ. ಇಲ್ಲಿ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಯಾವ ಬರ್ತದೆ? cot ಎ ಬರುತ್ತೆ. ಅದಕ್ಕೋಸ್ಕರ 1 tan ಗೆ ವಿಲೋಮ ಅನುಪಾತ ಏನು ಬರೀಬಹುದು? cot ಎ ಅಂತ ಬರೀಬಹುದು. ಇದೇ ರೀತಿಯಾಗಿ 1 cot ಇದೆ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಇದೆ. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಯಾವ್ದು ಬರುತ್ತೆ? tan ಎ ಬರುತ್ತೆ. ಇಲ್ಲಿ tan ಎ ಗೋಸ್ಕರ cot ಎ ಗೆ ವಿಲೋಮ ಯಾವುದು? tan ಎ. ನೆಕ್ಸ್ಟ್ 1 secant ಎ. 1 secant ಅಂದ್ರೆ ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಏನು ಬರ್ತದೆ? ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ cos ಎ ಬರುತ್ತೆ. ಅದಕ್ಕೋಸ್ಕರ 1 secant ಎ ಬರೋದು cos ಎ ಅಂತ ಬರೀಬಹುದು. 1 cosecant ಎ ಗೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂತಿದೆ. ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂತಿದೆ. ಅದಕ್ಕೆ ಬರೀಬಹುದು sin ಎ ಅಂತ ಬರೀಬಹುದು. ಇದಕ್ಕೆ sin ಎ ಅಂತ ಬರೀಬಹುದು. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ 1 sin ಎ ಗೆ ವಿಲೋಮ ಯಾವ್ದು ಬರುತ್ತೆ? cosecant ಎ ಬರುತ್ತೆ. 1 cos ಗೆ ವಿಲೋಮ ಬರುತ್ತೆ secant ಎ ಬರುತ್ತೆ. 1 tan ಗೆ cot ಬರುತ್ತೆ. ಅಲ್ಲಿಗೆ 1 cot ಗೆ tan ಬರುತ್ತೆ. 1 secant ಗೆ cosecant ಎ ಬರುತ್ತೆ. 1 cosecant ಎ ಗೆ 1 secant ಗೆ cos ಎ ಬರುತ್ತೆ. 1 cosecant ಗೆ sin ಎ ಬರುತ್ತೆ. ನಿಮಗೆ ಅವ್ರು ಹೇಳ್ಕೊಟ್ಟಿದ್ದೆ, ಅದೇ ರೀತಿ ನೆನ್ಪಿಟ್ಕೊಳ್ಬಹುದು. ಇಲ್ಲಿ sin ಎ ಗೆ ವಿಲೋಮ ಯಾವುದೇನಾಗುತ್ತೆ? cos ಆಗುತ್ತೆ. sin ಎ ಗೆ ವಿಲೋಮ ಇಲ್ಲಿ ಅಭಿಮುಖ ಬೈ ವಿಕರ್ಣ, ವಿಕರ್ಣ ಬೈ ಅಭಿಮುಖ. ಅದೇ ರೀತಿ cos ಎ ಗೆ ವಿಲೋಮ secant ಎ, cos ಎ ಗೆ ವಿಲೋಮ secant ಎ. ಈಗ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ನೆನ್ಪಿಟ್ಕೊಬಹುದು. ಅದೇ ರೀತಿಯಾಗಿ tan ಎ ಗೆ ವಿಲೋಮ cot ಎ, ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು. ಇಲ್ಲಿ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಈಗ ಹೀಗೆ ಬರೀಬಹುದು. tan ಎ ಗೆ cot ಎ ವಿಲೋಮ ಆಗುತ್ತೆ. ಹೀಗೆ ಒಂದು ತ್ರಿಭುಜದ ಒಂದು ಲಘು ಕೋನ ತಗೊಂಡಾಗ ಅನುಪಾತಗಳನ್ನು ಬರೆಯುವುದು ಹಾಗೆ ಈ ಅನುಪಾತಗಳಿಗೆ ವಿಲೋಮ ಅನುಪಾತಗಳು ಯಾವ್ದಾವ್ದು ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀವಿ. ನೋಡಿ, ಲಘು ಕೋನ ಎ ತಗೊಂಡಾಗ ಈ ರೀತಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಲಘು ಕೋನ ಸಿ ತಗೊಂಡಾಗ ಇಲ್ಲೇನಾಗುತ್ತೆ? ಬಾಹು ಬದಲಾವಣೆ ಆಗುತ್ತೆ. ಸಿ ತಗೊಂಡಾಗ ಎ ಅಭಿಮುಖ ಬಾಹು ಆಗುತ್ತೆ. ಇಲ್ಲಿ ಎ ಬಿ ಅಭಿಮುಖ ಬಾಹು ಆಗುತ್ತೆ. ಬಿ ಸಿ ಏನಾಗುತ್ತೆ? ಪಾರ್ಶ್ವಬಾಹು ಆಗುತ್ತೆ. ನಾವು ಯಾವ ಕೋನ ತಗೊಳ್ತೀವಿ ಆ ಕೋನಗಳ ಆಧಾರದ ಮೇಲೆ ನಾವು ಇಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ನಿರ್ಧಾರ ಮಾಡಿಬಿಟ್ಟು ಅನುಪಾತಗಳನ್ನು ಬರಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈಗ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ತಿಳ್ಕೊಳ್ತಾ ಹೋಗೋಣ. ಅಭ್ಯಾಸ 11.1ರಲ್ಲಿ ಒಂದಿನ ಲೆಕ್ಕ ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ. ಈಗ ಅಭ್ಯಾಸ 11.1ರಲ್ಲಿ ಎರಡನೇ ಲೆಕ್ಕ ಅಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರ 11.13ರಲ್ಲಿ tan p ಮೈನಸ್ cot r ಗಳನ್ನು ಕಂಡುಹಿಡಿಯಿರಿ. ಇಲ್ಲಿ tan p ಮೈನಸ್ cot r ಗಳನ್ನು ಕಂಡು ಹಿಡಿಯಿರಿ.
ಚಿತ್ರ ಅವರೇ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ಇಲ್ಲಿ ಪಿ ಕ್ಯೂ 12 ಸೆಂಟಿಮೀಟರ್ ಮತ್ತು ಪಿ ಆರ್ 13 ಸೆಂಟಿಮೀಟರ್. ಇಲ್ಲಿ ಕ್ಯೂ ಅನ್ನು ನಾವು ಕಂಡುಕೋಬೇಕಾಗುತ್ತೆ. ನೋಡಿ, ಅಭ್ಯಾಸ 11.1ರಲ್ಲಿ ಎರಡನೇ ಲೆಕ್ಕ ಚಿತ್ರವನ್ನು ಅವರೇ ಕೊಟ್ಬಿಟ್ಟು ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ಚಿತ್ರ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಕ್ಯೂ ಕೋನ ಲಂಬ ಕೋನ ಆಗುತ್ತೆ. ಕ್ಯೂ ಕೋನ ಲಂಬ ಕೋನ ಆಗಿದ್ದು ಪಿ ಕ್ಯೂ ಬೆಲೆ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್, ಪಿ ಆರ್ ಬೆಲೆ ಕೊಟ್ಟಿದ್ದಾರೆ 13 ಸೆಂಟಿಮೀಟರ್. ಹಾಗಾದ್ರೆ ಕ್ಯೂ ಆರ್ ಬೆಲೆ ಕಂಡುಹಿಡಿಯಬೇಕು. ನಾನು ಹಿಂದಿನ ತರಗತಿ ತಿಳ್ಕೊಂಡಂತೆ ಇದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಅನುಪಾತಗಳು ಆದ್ರಿಂದ ನಾವಿಲ್ಲಿ ಲಂಬಕೋನ ತ್ರಿಭುಜಕ್ಕೆ ಬರುವಂತಹ ಪೈಥಾಗರಸ್ ಪ್ರಮೇಯದ ನಿರೂಪಣೆಯನ್ನ ಹಾಕ್ಬೇಕಾಗತ್ತೆ. ಪೈಥಾಗರಸ್ ಪ್ರಮೇಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ನಾವು. ಇಲ್ಲಿ ಇದು ಲಂಬಕೋನ ತ್ರಿಭುಜ ಯಾವುದು? ಲಂಬಕೋನ ಯಾವುದು? ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ. ಕ್ಯೂ ಕೂಡ 90 ಡಿಗ್ರಿ ಆದ್ರೆ ವಿಕರ್ಣ ಯಾವ್ದಾಗುತ್ತೆ? ಪಿ ಆರ್ ಸ್ಕ್ವೇರ್. ಅಲ್ಲಿಗೆ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಪಿ ಕ್ಯೂ ಮತ್ತೆ ಕ್ಯೂ ಆರ್. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿ ಪೈಥಾಗರಸ್ ಪ್ರಮೇಯದ ಪ್ರಕಾರ ತಿಳ್ಕೊಂಡಿದ್ವಿ. ಈಗ ಬೆಲೆಗಳನ್ನು ಕೊಟ್ಟಿರೋ ಬೆಲೆಗಳನ್ನು ಹಾಕ್ತಾಗಿ ನಮಗೆ ಪಿ ಆರ್ ಬೆಲೆ ಕೊಟ್ಟಿದ್ದಾರೆ. ಎಷ್ಟು? 13 ಸ್ಕ್ವೇರ್. ಎಷ್ಟು? ಪಿ ಕ್ಯೂ ಬೆಲೆ ಕೊಟ್ಟಿದ್ದಾರೆ. ಎಷ್ಟು? 12 ಸ್ಕ್ವೇರ್. ಎಷ್ಟು? ಕ್ಯೂ ಆರ್ ಬೆಲೆ ನಾವು ಕಂಡಿಡಬೇಕು. ಕ್ಯೂ ಆರ್ ಬೆಲೆ ಗೊತ್ತಿಲ್ಲ, ಕ್ಯೂ ಆರ್ ಬೆಲೆನ ಕಂಡಿಡಬೇಕು. ಕ್ಯೂ ಆರ್ ಬಾಹುನ ಬೆಲೆ ಕಂಡಿಡಬೇಕಾಗತ್ತೆ. ಕ್ಯೂ ಆರ್ ನ ಹಾಗೆ ಕಂಡುಕೊಳ್ಳಿ. ಎಷ್ಟು? 13 ಸ್ಕ್ವೇರ್ ಅಂದ್ರೆ 13ರ ವರ್ಗ. 13 169 ಇಸ್ ಈಕ್ವಲ್ ಟು ಎಷ್ಟು? 12ರ ವರ್ಗ. 12 144 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಈಗೇನ್ ಮಾಡ್ಬೇಕು? ಇಲ್ಲಿ ಇದು ವಿಕರ್ಣ ಆಗುತ್ತೆ, ಇದು ಬಾವು ಆಗುತ್ತೆ. ವಿಕರ್ಣದಲ್ಲಿ ಬಾವನ್ನ ಮಾಡಬೇಕು, ಕಳಿಬೇಕಾಗತ್ತೆ. 169 ಮೈನಸ್ 144, 100 ಕಳಿಸಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಎಷ್ಟು? ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169ರಲ್ಲಿ 144 ಕಳೆದ್ರೆ 9 ಹಾಕೋದ್ರೆ 5, 6 ಹಾಕೋದ್ರೆ 2, 25 ಆಗುತ್ತೆ. ಎಷ್ಟು? ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ತಗೊಂಡಾಗ ರೂಟ್ ಆಗುತ್ತೆ. ರೂಟ್ 25. ಎಷ್ಟು? ಕ್ಯೂ ಆರ್ ಇಸ್ ಈಕ್ವಲ್ ಟು 5 ಆಯಿತು. 25 ವರ್ಗಮೂಲ ಎಷ್ಟಾಗುತ್ತೆ? 5 ಆಗುತ್ತೆ. ಅದರಿಂದ ಕ್ಯೂ ಆರ್ ಬಾವನ ಈ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಆರ್ ಬಾವನ ಉದ್ದ ಎಷ್ಟಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. 5 ಸೆಂಟಿಮೀಟರ್. ಈಗ ಇದರ ಆಧಾರದ ಮೇಲೆ ಅವ್ರು ಕೇಳಿರುವಂತಹ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆಯನ್ನ ಹೇಳಬೇಕಾಗುತ್ತೆ. ನಿಮಗೆ ಅನುಪಾತಗಳು ಗೊತ್ತಿರಬೇಕಾಗುತ್ತೆ. ಟ್ಯಾನ್ ಪಿ ಅಂದ್ರೇನು? ಟ್ಯಾನ್ ಅಂದ್ರೇನು? ಟ್ಯಾನ್ ಗೆ ಯಾವ ಕೋನ ಕೇಳಿದಾರೆ ಅವರು? ಪಿ ಕೋನ ಕೇಳ್ತಾರೆ. ಇದು ತಗೊಂಡ್ರೆ ಟ್ಯಾನ್ ಪಿ ತಗೊಂಡ್ರೆ ಅಲ್ಲಿಗೆ ಕ್ಯೂ ಆರ್ ಅಭಿಮುಖ ಆಗುತ್ತೆ. ಪಿ ಕೋನ ತಗೊಂಡಾಗ ಕ್ಯೂ ಆರ್ ಅಭಿಮುಖ ಆಗುತ್ತೆ. ನೆಕ್ಸ್ಟ್ ಪಿ ಆರ್ ಪಾರ್ಶ್ವ ಆಗುತ್ತೆ. ಅಲ್ಲಿಗೆ ಟ್ಯಾನ್ ಪಿ ಬರ್ಕೊಳ್ತಾ ಹೋಗ್ತೀನಿ. ಟ್ಯಾನ್ ಪಿ ಅಂತ ಹೇಳಿದ್ರೆ ಇಲ್ಲಿ ಕ್ಯೂ ಆರ್ ಟ್ಯಾನ್ ಅಂದ್ರೇನು? ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಇದು ಕ್ಯೂ ಆರ್ ಅಭಿಮುಖ ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ. ಅಲ್ಲಿಗೆ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಇಲ್ಲಿ ಕ್ಯೂ ಆರ್ ನ ಬೆಲೆ ಎಷ್ಟಿದೆ? ಕ್ಯೂ ಆರ್ ನ ಬೆಲೆ ಈಗ ತಾನೇ ಕಂಡುಹಿಡ್ಕೊಳ್ತೀವಿ. 8 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಡಿವೈಡೆಡ್ ಬೈ ಪಿ ಕ್ಯೂ ಬೆಲೆ ಎಷ್ಟಿದೆ? ಪಿ ಕ್ಯೂ ಬೆಲೆ 12 ಸೆಂಟಿಮೀಟರ್. ಯಾವುದರ ಬೆಲೆ? ಟ್ಯಾನ್ ಪಿ ನ ಬೆಲೆ. ಟ್ಯಾನ್ ಪಿ ನ ಬೆಲೆ ಎಷ್ಟು? 12ನೇ 5. ಅದೇ ರೀತಿಯಾಗಿ ಈಗ ಕಾಟ್ ಆರ್ ನ ಬೆಲೆ ಕಂಡುಹಿಡಬೇಕು. ಕಾಟ್ ಆರ್ ಅಂತ ಹೇಳಿದ್ರೆ ನೋಡಿ, ಈಗ
ಲಘುಕೋನ ಆರನ್ನ ಕೇಳಿದಾರೆ. ಲಘುಕೋನ ಆರನ್ನ ಕೇಳಿರೋದ್ರಿಂದ ಲಘುಕೋನಕ್ಕೆ ಅಭಿಮುಖವಾದ ಬಾಹು ಆಯ್ದ ಅಭಿಮುಖವಾದ ಬಾಹು ಪಿ ಕ್ಯೂ ಆಗುತ್ತೆ. ಅಲ್ಲಿಗೆ ಪಿ ಕ್ಯೂ ಬರೀಬೇಕಾಗತ್ತೆ. ಇಲ್ಲಿ ಕಾಟ್ನ ಅನುಪಾತಗಳು ಬರುತ್ತೆ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಅಂತ ಹೇಳಿದ್ರೆ ಇದರಲ್ಲಿ ಇದು ಅಭಿಮುಖ ಆಗುತ್ತೆ, ಇದು ಪಾರ್ಶ್ವಬಾಹು ಆಗುತ್ತೆ. ಅಲ್ಲಿಗೆ ಕ್ಯೂ ಆರ್ ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ. ಇದು ಪಾರ್ಶ್ವಬಾಹು ಆಗುತ್ತೆ, ಇದು ಅಭಿಮುಖ ಬಾಹು ಆಗುತ್ತೆ. ಅಲ್ಲಿಗೆ ಕ್ಯೂ ಆರ್ ಡಿವೈಡ್ ಬೈ ಅಭಿಮುಖ ಬಾಹು ಯಾವ್ದಾಗುತ್ತೆ ಪಿ ಕ್ಯೂ. ಈಗ ಕಾಟ್ ಆರ್ ಕಾಟ್ ಅಂದ್ರೇನು ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ. ಪಾರ್ಶ್ವಬಾಹು ಆರ್ ತಗೊಂಡಾಗ ಇದು ಪಾರ್ಶ್ವಬಾಹು, ಇದು ಅಭಿಮುಖ ಬಾಹು ಆಗುತ್ತೆ. ಕ್ಯೂ ಆರ್ ಬೆಲೆ ಈಗ ಕಂಡುಹಿಡಿದೀವಿ, ಎಷ್ಟಾಗುತ್ತೆ 5 ಸೆಂಟಿಮೀಟರ್ 5. ನೆಕ್ಸ್ಟ್ ಪಿ ಕ್ಯೂ ಬೆಲೆ ಅವರೇ ಕೊಟ್ಟಿದ್ದಾರೆ, ಎಷ್ಟಾಗುತ್ತೆ 12. ಈ ರೀತಿಯಾಗಿ ನಾವು ಟ್ಯಾನ್ ಪಿ ಮತ್ತು ಕಾಟ್ ಆರ್ ನ ಬೆಲೆ ಕಂಡುಹಿಡಿಯಬೇಕಾಗುತ್ತೆ. ಟ್ಯಾನ್ ಪಿ ಬೆಲೆ ಎಷ್ಟು 12/5, ಕಾಟ್ ಆರ್ ನ ಬೆಲೆ ಎಷ್ಟು 12/5. ಎರಡು ಕೂಡ ಒಂದೇ ಬಂದಿದೆ. ಯಾಕೆ ಒಂದೇ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ತೆಗೆದುಕೊಳ್ಳುವಂತ ಅನುಪಾತ ಕೋನಗಳು ಬೇರೆ ಬೇರೆ ಆಗುತ್ತೆ, ಲಘುಕೋನ ಬೇರೆ ಆಗುತ್ತೆ. ಇಲ್ಲಿಗೆ ಟ್ಯಾನಿಗೆ ಪಿ ಕೋನ ತಗೊಂಡಿದ್ದೀವಿ, ಇದು ಅಭಿಮುಖ ಆಗುತ್ತೆ, ಇದು ಪಾರ್ಶ್ವ ಆಗುತ್ತೆ. ಎಷ್ಟು ಕಾಟ್ ಆರಿಗೆ 6 ಇರೋದ್ರಿಂದ ಅಲ್ಲಿ ಪಿ ಕ್ಯೂ ಅಭಿಮುಖ ಆಗುತ್ತೆ, ಕ್ಯೂ ಆರ್ ಪಾರ್ಶ್ವ ಆಗುತ್ತೆ. ಅದಕ್ಕೋಸ್ಕರ ಅನುಪಾತಗಳು ಬದಲಾವಣೆ ಆಗೋದು ಬೆಲೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೆಲೆ ನೀಡಬೇಕಾಗುತ್ತೆ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಇಲ್ಲಿ ಟ್ಯಾನ್ ಪಿ ಬೆಲೆ ಎಷ್ಟು 5/12 ಮೈನಸ್ ಕಾಟ್ ಆರ್ ಬೆಲೆ ಎಷ್ಟು 5/12 ಇಸ್ ಈಕ್ವಲ್ ಟು ಇಲ್ಲಿ ಲಾಸಾತ್ ಅಂದ್ರೆ ಎಷ್ಟಾಗುತ್ತೆ 12 ಆಗುತ್ತೆ. ಲಾಸಾತ್ ಅಂದ್ರೆ 12 ಆಗುತ್ತೆ. 12 ಅಂದ್ರೆ ಎಷ್ಟಾಗುತ್ತೆ 1 ಆಗುತ್ತೆ. 1 × 5 5 ಮೈನಸ್ 12 12 1 ಆಗುತ್ತೆ. 1 × 5 5 ಅಂದ್ರೆ 12ನೇ 5ರಲ್ಲಿ 12ನೇ 5 ಕಳೆದ ಎಷ್ಟು ಬರುತ್ತೆ 0 ಬರುತ್ತೆ. ಇಲ್ಲಿ 5 0/12 ಆಗುತ್ತೆ. 12 0 ಬಾಕ್ಸಕ್ಕೆ ಬರುತ್ತೆ, ಎಷ್ಟು ಬರುತ್ತೆ 0. ಅಥವಾ 12ನೇ 5ರಿಂದ 12ನೇ 5ನ್ನ ಕಳೆದ್ರೆ ಎಷ್ಟು ಬರುತ್ತೆ 0 ಬರುತ್ತೆ. ಆದ್ರಿಂದ ಇಲ್ಲಿ ಅವ್ರು ಕೇಳಿರುವಂತಹ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಉತ್ತರ ಎಷ್ಟಾಗುತ್ತೆ 0 ಬರ್ತಾ ಆಗುತ್ತೆ. ಈ ರೀತಿಯಾಗಿ ನಾವು ಅನುಪಾತಗಳನ್ನ ಬದಲಾವಣೆ ಮಾಡಿಕೊಂಡು ಅಥವಾ ಬೆಲೆಯನ್ನ ಕಂಡುಹಿಡಿದು ಅವ್ರು ಕೇಳುವಂತ ಭಾವನ ಬೆಲೆಯನ್ನು ಕಂಡುಹಿಡಿದು ಕೇಳುವಂತ ಸಮಸ್ಯೆನ ಬಿಡಿಸಬಹುದು. ಈಗ ಅಭ್ಯಾಸದ ಮುಂದಿನ ಸಮಸ್ಯೆ ಮೂರನೇ ಸಮಸ್ಯೆ. sin A is equal to 3/4 ಆದರೆ sin A is equal to 3/4 ಆದರೆ cos A ಮತ್ತು tan A ಬೆಲೆ ಲೆಕ್ಕಿಸಿ. sin A is equal to 3/4 ಆದರೆ cos A ಮತ್ತು tan A ಲೆಕ್ಕಿಸಿದೆ. ವಿದ್ಯಾರ್ಥಿಗಳೇ, ಈ ಲೆಕ್ಕದಲ್ಲಿ ಚಿತ್ರ ಕೊಟ್ಟಿಲ್ಲ, ಆದ್ರೆ sin A ಗೆ ಅನುಪಾತವನ್ನು ಕೊಟ್ಟಿದ್ದಾರೆ. sin A ಕೋನದ ಲಘುಕೋನ sin A ಗೆ ಅನುಪಾತವನ್ನು ಕೊಟ್ಟಿದ್ದಾರೆ. ನಾವು ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಂಡು ಈಗ ಎ ಬಿ ಸಿ, ಬಿ ಕೋನ 90 ಡಿಗ್ರಿ ಇಟ್ಕೊಂಡ್ರೆ ಅವರು sin A ಅಂತ ಕೊಟ್ಟಾರೆ. sin A ಅಂತ ಹೇಳಿದ್ರೆ ಲಘುಕೋನ A ತಗೊಳ್ಬೇಕಾಗತ್ತೆ. ಲಘುಕೋನ A ತಗೊಂಡಾಗ ನಮಗೆ sin A ನ ಅನುಪಾತಗಳೇನು ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಆಯ್ತಾ? ಇದರಲ್ಲಿ sin A ಅಭಿಮುಖ ಯಾವ್ದಾದ್ರು BC ಆಗುತ್ತೆ. ಇದು ಅಭಿಮುಖ
ಬಾಹು, ಇದು ವಿಕರ್ಣ, ಇದು ಪಾರ್ಶ್ವಬಾಹು. ಯಾವ ಕೋನ ಕೇಳಿರ್ತಾರೋ ಆ ಕೋನ ತಗೊಂಡ್ರೆ ಇಲ್ಲಿಗೆ ಎ ಕೋನ ಪಾರ್ಶ್ವಬಾಹು ಆಯ್ತಾ. ಎ ಕೋನ ತಗೊಂಡ ಪಾರ್ಶ್ವಬಾಹು ಎ ಬಿ ಆಗುತ್ತೆ, ಅಭಿಮುಖ ಬಿ ಸಿ ಆಗುತ್ತೆ, ವಿಕರ್ಣ ಎ ಸಿ ಆಗುತ್ತೆ. ಅವ್ರೇನ್ ಕೊಟ್ಟಿದ್ದಾರೆ, ಸೈನ್ ಎದ ಅನುಪಾತಗಳನ್ನು ಅಭಿಮುಖ ಬಾಹು ವಿಕರ್ಣ ಬಾಹು. ಅಭಿಮುಖ ಬಾಹು ಅಂದ್ರೆ 3, ಅಂದ್ರೆ ಬಿ ಸಿ ಬೆಲೆ 3, ಇದು ಎಷ್ಟಾಗುತ್ತೆ 3 ಆಗುತ್ತೆ. ನೆಕ್ಸ್ಟ್ ವಿಕರ್ಣ ಎಷ್ಟಿದೆ 4, ವಿಕರ್ಣ 4. ಈಗ ಅದೇನ್ ಕಂಡಿಬೇಕು, ಇಲ್ಲಿ ಪಾರ್ಶ್ವಭಾವ ಕಂಡಿಬೇಕು. ಏನ್ ಕಂಡಿಬೇಕು, ಪಾರ್ಶ್ವಭಾವ ಕಂಡಿಬೇಕು. ಅವ್ರು ಕೊಟ್ಟಿರೋದು ಅಭಿಮುಖ ಮತ್ತೆ ವಿಕರ್ಣ ಕೊಟ್ಟಿದ್ದಾರೆ, ಪಾರ್ಶ್ವಭಾವ ಕಂಡಿಬೇಕು. ಪೈಥಾಗರಸ್ ಪ್ರಮೇಯ ಪ್ರಕಾರ ಅಲ್ಲಿಗೆ ಎ ಸಿ ಸ್ಕ್ವೇರ್ ವಿಕರ್ಣದ ವರ್ಗವು ಉಳಿದೆರಡು ಭಾವಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ವಿಕರ್ಣದ ವರ್ಗವು ಉಳಿದೆರಡು ಭಾವಗಳ ಒಂದೆರಡು ಮೊತ್ತಕ್ಕೆ ಸಮ. ಅಲ್ಲಿಗೆ ಎ ಸಿ ಬೆಲೆ 4 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಬೆಲೆ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಬೆಲೆ ಗೊತ್ತು 3 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ 4 16, 4 ವರ್ಗ. ಎ ಬಿ ಕಂಡುಹಿಡಿಯಬೇಕು, 3 9. ನೆಕ್ಸ್ಟ್ ವಿಕರ್ಣದಲ್ಲಿ ಬಾವು ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಮೈನಸ್ 9, 16 ಮೈನಸ್ 9. ಎಷ್ಟು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16ರಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ 7 ಆಗುತ್ತೆ. ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು √7. ಎ ಬಿ ಬೆಲೆ ಎಷ್ಟಾಗುತ್ತೆ 7 ಆಗುತ್ತೆ. 7ಕ್ಕೆ ವರ್ಗಮೂಲ ಇಲ್ಲದೇ ಇರೋದ್ರಿಂದ 7 ಹಾಗೆ ಬರೀಬೇಕಾಗುತ್ತೆ. ಎ ಬಿ ಬೆಲೆ ಎಷ್ಟಾಯ್ತು ಅಲ್ಲಿಗೆ √7 ಆಗುತ್ತೆ. 16ರಲ್ಲಿ 9 7 ಆಗುತ್ತೆ, ಎ ಬಿ ಬೆಲೆ 7 ಆಗುತ್ತೆ. ಈಗ 3 ಭಾವಗಳನ್ನ ಸಿಕ್ಕಂಗೆ ಇಲ್ಲಿ ಅಭಿಮುಖ ಭಾವ ಎಷ್ಟಿದೆ 3 ಇದೆ, 3 ಮೂಲಮಾನ. ವಿಕರ್ಣ ಎಷ್ಟಿದೆ 4 ಇದೆ, ಎ ಬಿ ಎಷ್ಟಿದೆ 7 ಇದೆ. √7 ಈಗ ತಾನೇ ಕಂಡುಕೊಂಡಿದ್ದೀವಿ, √7 ಇದೆ. ಇದರ ಮೂಲಕ ಕಾಸ್ ಎ ಮತ್ತು ಟ್ಯಾನ್ ಎ ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಕಾಸ್ ಎ. ಕಾಸ್ ಎ ಏನು, ಕಾಸ್ ಎ ಅನುಪಾತ ಏನು ಬರುತ್ತೆ, ಪಾರ್ಶ್ವಬಾಹು ವಿಕರ್ಣ ಬಾಹು. ಅಲ್ಲಿಗೆ ಕಾಸ್ ಎಗೆ ಪಾರ್ಶ್ವಭಾವ ಯಾವ್ದಾಗುತ್ತೆ ಎ ಬಿ, ವಿಕರ್ಣ ಯಾವ್ದಾಗುತ್ತೆ ಎ ಸಿ. ಪಾರ್ಶ್ವಭಾವ ಎ ಬಿ, ವಿಕರ್ಣ ಎ ಸಿ. ಇಲ್ಲಿ ಪಾರ್ಶ್ವಭಾವ ಎ ಬಿ ಬೆಲೆ ಎಷ್ಟಿದೆ √7 ಬೈ ಎಷ್ಟು ಎ ಸಿ ವಿಕರ್ಣದ ಬೆಲೆ ಎಷ್ಟಿದೆ 4 ಇದೆ. ಇಲ್ಲಿ 4 ಹಾಕಿ. ಇದು ಕಾಸ್ ಎ ದ ಬೆಲೆ 4ನೇ √7 ಆಗುತ್ತೆ. ಇದೇ ರೀತಿಯಾಗಿ ಟ್ಯಾನ್ ಎ ಕಂಡುಹಿಡಿಯಬೇಕು. ಇಲ್ಲಿ ಟ್ಯಾನ್ ಎ ಅಂತ ಹೇಳಿದ್ರೆ ನಿಮಗೆ ಬರುತ್ತೆ ಅಭಿಮುಖ ಬಾಹು ಪಾರ್ಶ್ವಬಾಹು, ಅಭಿಮುಖ ಬಾಹು ಪಾರ್ಶ್ವಬಾಹು. ಅಭಿಮುಖ ಬಾಹು ಅನ್ನೋದು ಬಿ ಸಿ. ಟ್ಯಾನ್ ಎಗೆ ಬಿ ಸಿ ಅಭಿಮುಖ ಬಾಹು, ಪಾರ್ಶ್ವಬಾಹು ಎ ಬಿ. ಅಲ್ಲಿಗೆ ಟ್ಯಾನ್ ಎಗೆ ಬಿ ಸಿ ಅಭಿಮುಖ ಆದ್ರೆ ಅಭಿಮುಖ ಭಾವನ ಮೇಲೆ ಎಷ್ಟಿದೆ 3 ಇದೆ. ನೆಕ್ಸ್ಟ್ ಎ ಬಿ ಪಾರ್ಶ್ವಭಾವ ಎಷ್ಟಿದೆ √7 ಇದೆ, √7. ಈಗ ಟ್ಯಾನ್ ಎ ಬೆಲೆ ಎಷ್ಟಾಗುತ್ತೆ √7ನೇ 3 ಆಗುತ್ತೆ. ಈ ರೀತಿಯಾಗಿ ನಾವು ಭಾವಗಳ ಅಳತೆಯನ್ನ ಅವ್ರು ಕೊಟ್ಟಿರುವಂತಹ ಭಾವಗಳ ಆಧಾರದ ಮೇಲೆ ಇನ್ನೊಂದು ಭಾವವನ್ನು ಕಂಡುಹಿಡಿದುಕೊಂಡು ಇಲ್ಲಿ ಕಾಸ್ ಎ ಮತ್ತು ಟ್ಯಾನ್ ಏನನ್ನು ನಾವು ಅನುಪಾತಗಳನ್ನು ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳಿಗೆ 4ನೇ ಲೆಕ್ಕ ಅಭ್ಯಾಸದ 4ನೇ ಲೆಕ್ಕ 15
ಎ ಇಸ್ ಈಕ್ವಲ್ ಟು 8, 15 ಕಾಟ್ ಎ ಇಸ್ ಈಕ್ವಲ್ ಟು 8 ಆದರೆ sin ಎ ಮತ್ತು secant ಎ ಕಂಡು ಹಿಡಿಯಿರಿ. ನಾಲ್ಕನೇ ಲೆಕ್ಕ 15 ಕಾಟ್ ಎ ಇಸ್ ಈಕ್ವಲ್ ಟು 8 ಆದರೆ ಅಂದ್ರೆ 8 ಮೂಲಮಾನ. ಇಲ್ಲಿ ಸೆಂಟಿಮೀಟರ್ ಮೀಟರ್ ಯಾವ್ದೋ ಮೂಲಮಾನ ಕೊಡದಲ್ಲೇ ಇರೋದಿಲ್ಲ, ಇದು 8 ಮೂಲಮಾನ ಅಂತ ತಿಳ್ಕೊಳ್ಳೋಣ. 15 ಕಾಟ್ ಎ ಇಸ್ ಈಕ್ವಲ್ ಟು 8 ಆದರೆ ಇಲ್ಲಿ sin ಎ ಮತ್ತು secant ಎ ಗಳ ಬೆಲೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ನೋಡಿದ್ರೆ ಈಗ ಒಂದು ಲಂಬಕೋನ ಬೀಜ ಬರ್ಕೊಳ್ಳೋಣ. ನಾವು ಪ್ರತಿ ಬಾರಿಯೂ ಕೂಡ ಎ ಮೇಲೆ ಬರೀತಾ ಇದ್ದೀವಿ, ಮೇಲೆ ಭಾಗ ಬರುತ್ತೆ. ಈಗ ಎ ಚೇಂಜ್ ಮಾಡ್ತೀನಿ, ಇದು ಎ ಬಿ ಸಿ ಹೀಗೆ ಚೇಂಜ್ ಮಾಡ್ತೀನಿ. ಬಿ ಕೋನ 90 ಡಿಗ್ರಿ, ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಈಗ ನೋಡಿ ಅವ್ರು ಕೇಳಿರುವಂತದ್ದೇನು, 15 ಕಾಟ್ ಎ ಇದೆ ಅಲ್ವಾ, 15 ಕಾಟ್ ಎ ನ 15 ಕಾಟ್ ಎ ಇಕ್ವಲ್ ಟು 8 ಅನ್ನ ಸ್ವಲ್ಪ ನಾವು ಅನುಪಾತಕ್ಕೆ ಬದಲಾವಣೆ ಮಾಡೋದು. ಯಾಕೆ ಬರ್ಬೋದು, ಅಲ್ಲಿಗೆ ಕಾಟ್ ಎ ಇಸ್ ಈಕ್ವಲ್ ಟು 15ನೇ 8 ಬರೀಬಹುದು. ಕಾಟ್ ಎ ಇಸ್ ಈಕ್ವಲ್ ಟು 15ನೇ 8 ಬರೀಬಹುದು. ಹಾಗಾಗಿ ಎ ಕೋನ ಕೇಳಿರೋದ್ರಿಂದ ಇಲ್ಲಿ ಬಿ ಸಿ ಅಭಿಮುಖ ಭಾವ ಆಗುತ್ತೆ. ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಎ ಕೋನ ತಗೊಂಡಾಗ ಬಿ ಸಿ ಅಭಿಮುಖ ಭಾವ ಆಗುತ್ತೆ, ಎ ಬಿ ಪಾರ್ಶ್ವಬಾಹು ಆಗುತ್ತೆ. ಇಲ್ಲಿ ಕಾಟ್ ಎ ಅಂತ ಹೇಳಿದ್ರೆ ಕಾಟ್ ಎ ದ ಅನುಪಾತಗಳು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು, ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹುನ ಬೆಲೆ ಎಷ್ಟಾಗುತ್ತೆ, 8 ಆಗುತ್ತೆ. ಎಷ್ಟಾಗುತ್ತೆ, 8 ಆಗುತ್ತೆ. ಅಭಿಮುಖ ಬಾಹು ಎಷ್ಟಾಗುತ್ತೆ, 15 ಆಗುತ್ತೆ. ನೋಡಿ, ಕಾಟ್ ಎ ಗೆ ಅನುಪಾತಗಳು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ ಎ ಕೋನ ತಗೊಳ್ಳೋದ್ರಿಂದ ಅಭಿಮುಖ ಬಿ ಸಿ ಆಗುತ್ತೆ, ಪಾರ್ಶ್ವ ಎ ಬಿ ಆಗುತ್ತೆ. ಇಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು, ಪಾರ್ಶ್ವಬಾಹು 8 ಆಗುತ್ತೆ, ಅಭಿಮುಖ ಬಾಹು ಎಷ್ಟಾಗುತ್ತೆ, 15 ಆಗುತ್ತೆ. ಈಗ ನಾವು ಎ ಸಿ ವಿಕರ್ಣ ಕಂಡಿಬೇಕು, ವಿಕರ್ಣ ಕೊಟ್ಟಿಲ್ಲ ಅವರು, ವಿಕರ್ಣವನ್ನು ಕಂಡಿಬೇಕಾಗುತ್ತೆ. ಈಗ ಲಂಬಕೋನ ತ್ರಿಭುಜದ ಪ್ರಕಾರ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಸಿ ವಿಕರ್ಣ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. ಎ ಸಿ ಕಂಡುಹಿಡಿಯಬೇಕು, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ 8 ಸ್ಕ್ವೇರ್ ಪ್ಲಸ್ ಎ ಬಿ 15 ಸ್ಕ್ವೇರ್. ಸಾರಿ, ಬಿ ಸಿ 15, ಬಿ ಸಿ 15, ನೆಕ್ಸ್ಟ್ ಎ ಬಿ 8. ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಈಗ ಎ ಸಿ ಸ್ಕ್ವೇರ್ ಇಟ್ಕೊಂಡು 15ರ ವರ್ಗ 15 225 ಪ್ಲಸ್ 8ರ ವರ್ಗ ಎಷ್ಟಾಗುತ್ತೆ, 8ರ ವರ್ಗ 8 64. ಎಷ್ಟು, ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ತಂದ್ರೆ ರೂಟ್ ಆಗುತ್ತೆ. ಈಗ 225ಕ್ಕೆ 64ನ ಸೇರಿಸಿ 5 4 9 12 8 ಎಷ್ಟು 189. 189ರ ವರ್ಗಮೂಲ ಎಷ್ಟಾಗುತ್ತೆ, 17 ಆಗುತ್ತೆ. ಇಲ್ಲಿಗೆ ಎಸ್ ಇಸ್ ಈಕ್ವಲ್ ಟು 17. 17 289, 289 ವರ್ಗಮೂಲ 17 ಆಗುತ್ತೆ. ಈಗ ನೀವು ವಿಕರ್ಣ ಬೆಲೆ ಸಿಕ್ತು, ವಿಕರ್ಣ ಬೆಲೆ ಎಷ್ಟಾಗುತ್ತೆ, 17. ವಿಕರ್ಣ ಎ ಸಿ 17, ಪಾರ್ಶ್ವಬಾಹು 8, ನೆಕ್ಸ್ಟ್ ಅಭಿಮುಖ ಬಾಹು ಎಷ್ಟಿದೆ, 15 ಇದೆ.
ಇದರ ಆಧಾರದ ಮೇಲೆ ನಾವು sin A ಮತ್ತೆ secant ಗೆ ಕಂಡುಹಿಡಿಯಬೇಕಾಗುತ್ತೆ. ಎಷ್ಟು sin A is equal to sin A ಅನುಪಾತವಿದೆ ಅಭಿಮುಖ ಭಾವ ಬೈ ವಿಕರ್ಣ ಭಾವ. ಚಿತ್ರದಲ್ಲಿ ಅಭಿಮುಖ ಯಾವುದು BC, ವಿಕರ್ಣ ಯಾವ್ದಾಗುತ್ತೆ AC. sin A ಗೆ ಅಭಿಮುಖ ಬೈ ವಿಕರ್ಣ ಭಾವ. sin A ಚಿತ್ರ ಪ್ರಕಾರ ಅಭಿಮುಖ ಭಾವ 15. ನೆಕ್ಸ್ಟ್ AC ವಿಕರ್ಣ ಎಷ್ಟಾಗುತ್ತೆ 17 ಆಗುತ್ತೆ. ಅಲ್ಲಿಗೆ 17ನೇ 15. ನೆಕ್ಸ್ಟ್ sin A ಅಲ್ವಾ. ನೆಕ್ಸ್ಟ್ secant A ಅಂದ್ರೇನು? ವಿಕರ್ಣ ಭಾವ ಬೈ ಪಾರ್ಶ್ವ ಭಾವ. ವಿಕರ್ಣ ಯಾವಾಗುತ್ತೆ AC, ವಿಕರ್ಣ AC, ಪಾರ್ಶ್ವ ಭಾವ ಯಾವ್ದಾಗುತ್ತೆ AB. is equal to AC ಅಂತ ಹೇಳಿದ್ರೆ ವಿಕರ್ಣ ಅಂತ ಹೇಳಿದ್ರೆ 17. ನೆಕ್ಸ್ಟ್ AB ಪಾರ್ಶ್ವಭಾವ ಎಷ್ಟಾಗುತ್ತೆ 8. ಅಲ್ಲಿಗೆ secant A ಗ ಅನುಪಾತ 8ನೇ 17. ಈ ರೀತಿಯಾಗಿ ನಾವು ಅನುಪಾತಗಳನ್ನ ನಾವು ಅವ್ರು ಕೊಟ್ಟಿರೋ ಒಂದು ಬೆಲೆಗಳ ಆಧಾರದ ಮೇಲೆ ಬೇರೆ ಬೇರೆಯಾಗಿ ಬರಿತಾ ಹೋಗೋದು ಮತ್ತು ಬರಿತಾ ಹೋಗೋದು.